Without the Holy Spirit, we are left powerless in this world, my friends. ನನ್ನ ಸ್ನೇಹಿತರೆ, ಪವಿತ್ರಾತ್ಮನಿಲ್ಲದೆ ಈ ಲೋಕದಲ್ಲಿ ನಾವು ಬಲವಿಲ್ಲದವರಾಗಿರುತ್ತೇವೆ. When sorrows and troubles come, our heart shrieks in agony. ಮತ್ತು ಕಷ್ಟಗಳು, ಸಮಸ್ಯೆಗಳು, ದುಃಖ ಬಂದಾಗ ನಮ್ಮ ಹೃದಯ ಮುರಿದು ಹೋಗುತ್ತದೆ. Our heart doesn't know how to deal with it. ಅದರೊಂದಿಗೆ ಹೇಗೆ ಹೋರಾಡಬೇಕೆಂದು ನಮ್ಮ ಹೃದಯಕ್ಕೆ ಗೊತ್ತಿಲ್ಲ. When dangers and attacks come against us, we are left open, defenseless. ಮತ್ತು ನಮಗೆ ಅಪಾಯಗಳು, ಅನೇಕ ರೀತಿಯ ಭಯಂಕರತೆಗಳು ಬರುವಾಗ ನಮಗೆ ಯಾವುದೇ ಸುರಕ್ಷತೆ ಇಲ್ಲದೆ ಇರುತ್ತೇವೆ. Nothing to save us. ಮತ್ತು ಯಾವುದೂ ನಮ್ಮನ್ನು ರಕ್ಷಿಸಲಾರದು. When temptations come, ಶೋಧನೆಗಳು ಬಂದಾಗ, the darkness comes as we give in to these temptations. ಮತ್ತು ಆ ಶೋಧನೆಗಳಿಗೆ ಒಳಗಾದಾಗ ಕತ್ತಲೆಯೂ ಬರುತ್ತದೆ. We give in to them because we don't have any power to resist the temptations. ಮತ್ತು ಆ ಶೋಧನೆಗಳಿಗೆ ಎದುರಿಸುವುದಕ್ಕೆ ನಮ್ಮಲ್ಲಿ ಯಾವ ಬಲ ಇಲ್ಲದೇ ಇರುವುದರಿಂದ ನಾವು ಒಪ್ಪಿಸಿಕೊಡುತ್ತೇವೆ. We are not able to get back up. ಮತ್ತೆ ಹಿಂದಕ್ಕೆ ಬರುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. And without the Holy Spirit, there is no real joy. ಪವಿತ್ರಾತ್ಮನಿಲ್ಲದೆ ನಿಜವಾದ ಆನಂದ ನಮ್ಮಲ್ಲಿ ಇರುವುದಿಲ್ಲ. There is no satisfaction. ಅಲ್ಲಿ ಯಾವುದೇ ತೃಪ್ತಿ ಇಲ್ಲ. And we feel alone in this world even though so many are around us. ಅನೇಕರು ನಮ್ಮ ಸುತ್ತಲಿದ್ದರೂ ಕೂಡ ಈ ಲೋಕದಲ್ಲಿ ಏಕಾಂಗಿತನ ನಾವು ಅನುಭವಿಸುತ್ತೇವೆ. We don't feel real love in our hearts. ನಮ್ಮ ಹೃದಯದಲ್ಲಿ ನಿಜವಾದ ಪ್ರೀತಿ ಅನುಭವಿಸುವುದಿಲ್ಲ. How much we need the Holy Spirit. ಎಷ್ಟಾಗಿ ಪವಿತ್ರಾತ್ಮನು ನಮಗೆ ಬೇಕು. We are left open to the attacks of the world without Him. ಮತ್ತು ಆತನಿಲ್ಲದೆ ಲೋಕವು ನಮ್ಮ ಮೇಲೆ ಬಹಳ ನೇರವಾಗಿ ಆಕ್ರಮಣ ಮಾಡುತ್ತದೆ. We are weak without Him. ಆತನಿಲ್ಲದೆ ನಾವು ಬಲಹೀನರು. All our desires satisfied by the Holy Spirit. ನಮ್ಮ ಎಲ್ಲ ಬಯಕೆಗಳು ಪವಿತ್ರಾತ್ಮನಿಂದ ತೃಪ್ತಿಗೊಳ್ಳಬೇಕು.